ಹೆಲೋ ಎಲ್ರಿಗೂ ಕೂಡ ನಮಸ್ಕಾರ. ಸೊ ಯುಗಾದಿ ಹಬ್ಬದ ಸ್ಪೆಷಲ್ ಆಗಿರುತ್ತೆ. ಸೊ ವರ್ಷದ ಮೊದಲನೇ ದಿನ ಯುಗಾದಿ ಹಬ್ಬ. ಸೊ ನಮಗೆಲ್ಲ ಯುಗಾದಿ ಸ್ಟಾರ್ಟ್ ಆದ್ರೆ ಹೊಸ ವರ್ಷ ಅಂತ ಹೇಳೋದು. ಈ ವರ್ಷನೂ ಅಷ್ಟೇ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಸೊ ಮುದ್ದು ಇದ್ದ ತುಂಬ ಗ್ರ್ಯಾಂಡಾಗಿ ಮಾಡಬೇಕಿತ್ತು ಈ ವರ್ಷ. ಸೊ ಸ್ವಲ್ಪ ಕಾರಣ ಅಂತ ಏನೇನೋ ಮಾಡೋಕ್ಕಾಗಿಲ್ಲ ನನಗೆ. ಬಟ್ ನೆಕ್ಸ್ಟ್ ಹಬ್ಬ ಖಂಡಿತ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ತೋರಣ ಎಲ್ಲ ಕಟ್ಟಿದ್ವಿ ಹಬ್ಬಕ್ಕೆ. ಸೊ ಸರಿ ಸಿಂಪಲ್ ಆ್ಯಂಡ್ ಅಣ್ಣನ ಮಕ್ಕಳು ಜಾನು ಎಲ್ಲರೂ ಕೂಡ ಬಂದರು. ಜಾನು ಅಂತೂ ಹಬ್ಬಕ್ಕೆ ಬಂದಿರೋ ಖುಷಿ ಮುದ್ದುಗೆ ಜಾನು ಕಂಡ್ರೆ ತುಂಬ ಇಷ್ಟ. ಸೊ ಹಾಗಾಗಿ ಹಬ್ಬದಲ್ಲಿ ಎಲ್ಲರೂ ಕೂಡ ಒಳ್ಳೆ ಎಂಜಾಯ್ ಮಾಡೋದೆಲ್ಲ ಒಟ್ಟಿಗೆ ಸೇರಿಕೊಂಡು ಸೊ ತೋರಣ ಕಟ್ಟಿ ರಂಗೋಲಿ ಎಲ್ಲ ಹಾಕಿ ಪೂಜೆಗೆ ಶುರು ಮಾಡಿದ್ವಿ. ಪೂಜೆ ಎಲ್ಲ ರೆಡಿ ಮಾಡಿಟ್ಕೊಂಡ್ವಿ. ಸೊ ಮುದ್ದು ಬಂದಿರೋದಕ್ಕೆ ಸಖತ್ ಖುಷಿ ಅವನಿಗೆ. ಸೊ ಅವ್ರ ಜೊತೆ ಎಲ್ಲ ಆಟ ಆಡ್ತಾ ಇದ್ದ. ಸೊ ಹಿಂದೆಲ್ಲ ಹಬ್ಬ ಬಂತು ಅಂದರೆ ನಮ್ಗೆ ತುಂಬ ಖುಷಿ ಆಗ್ತಿತ್ತು. ಯಾಕೆಂದರೆ ಹೊಸ ಬಟ್ಟೆ ಹಾಕೊತಾ ಇದ್ವಿ ಅನ್ನೋ ಖುಷಿ. ಬಟ್ ಇವತ್ತಿನ ಮಕ್ಕಳಿಗೆಲ್ಲ ಹೊಸ ಬಟ್ಟೆ ಅನ್ನೋದೇ ಕಾಮನ್ ಆಗಿಬಿಟ್ಟಿದೆ. ಸೊ ಮಂತ್ಲಿ ವೀಕ್ಲಿ ತಗೋತಾ ಇರೋದ್ರಿಂದ ಕಾಮನ್. ಸೊ ಅವರಿಗೆಲ್ಲ ಅದು ಅಷ್ಟೇನು ಖುಷಿ ಕೊಡೋಲ್ಲ ಅನಿಸುತ್ತೆ. ಮುಂಚೆ ತುಂಬ ಖುಷಿ ಕೊಡ್ತಿತ್ತು. ಸೊ ಊಟ ಕೂಡ ರೆಡಿ ಆಯಿತು. ಸೊ ಬಜ್ಜಿ ಪಲ್ಯ ಕೋಸಂಬರಿ ಎಲ್ಲ ಊಟ ಮಾಡಿ ನೆಕ್ಸ್ಟ್ ಕಾರ್ಡ್ಸ್ ಆಡೋಕ್ಕೆ ಶುರು ಮಾಡಿದ್ವಿ. ಹೇಗೆ ಲಕ್ಕು ಮತ್ತು ಜನ ರೆಡಿ ಆದರು. ಸೊ ಒಂದಷ್ಟು ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡು ರೀಲ್ಸ್ ಎಲ್ಲ ಮಾಡೋಣ ಅಂತ ರೆಡಿ ಮಾಡ್ತೀವಿ. ಬಟ್ ಇಬ್ಬರು ತುಂಬ ತುಂಟರು. ಸೊ ಇಬ್ಬರು ಕೂಡ ತುಂಬ ಗಲಾಟೆ ಮಾಡಿದ್ರು. ಹಾಗಾಗಿ ರೀಲ್ಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಜಸ್ಟ್ ಮಾಡೋ ದಿನ ಹೊಸ ದುಡ್ಡು ಎಲ್ಲರ ಮನೆ ನಾನ್ ವೆಜ್ ಸ್ಪೆಷಲ್ ಆಗಿರುತ್ತೆ. ಸೊ ಈ ವರ್ಷ ನಮ್ಮ ಮನೆ ಕೂಡ ನಾನ್ ವೆಜ್ ಕೊಂಚ ಡಿಫ್ರೆಂಟ್ ಆಗಿತ್ತು. ಸೊ ಈ ವರ್ಷ ಅಪ್ಪನ ಬರ್ಡೇ ಕೂಡ ಬಂದಿತ್ತು. ಸೊ ಒಟ್ಟಿಗೆ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಈ ಸತಿ ಹೋಟ್ಲಿಗೆ ಹೋಗಿ ಊಟ ಮಾಡೋಣ ಅಂತ ಪ್ಲ್ಯಾನ್ ಎಲ್ಲ ಮಾಡಿದ್ವಿ. ಏನಾಯಿತು ಗೊತ್ತಾ, ನೋಡಿಟ್ಟಿಲ್ಲ ಏನು ತನಕ ತೋರಿಸ್ತೀನಿ. ಆ್ಯಂಡ್ ಕೇಕ್ ಅಂತೂ ಆಸಮ್ ಆಗಿತ್ತು. ನಾನಂತೂ ಆ್ಯಪಲ್ ಫ್ಲೇವರ್ ಕೇಕ್ ತಂದಿದ್ದೆ. ಸಖತ್ತಾಗಿತ್ತು. ಹನಿ ಕೇಕ್ ಇದು. ಆಲ್ಮೋಸ್ಟ್ ನಮ್ಮ ಮನೇಲೆಲ್ಲ ನಾವು ಲೈಕ್ ಮಾಡೋದೇ ಹನಿ ಕೇಕ್. ಆ್ಯಂಡ್ ಜಾನು ಅಂತೂ ಕೇಕ್ ನೋಡಿ ಫುಲ್ ಖುಷಿ, ಸಖತ್ತಾಗಿದೆ ಅಂತ ಹೇಳಿ. ಸೊ ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಹನಿ ಕೇಕ್ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಎಲ್ಲರೂ ಕೂಡ ತಿನ್ಬೋದು, ವಯಸ್ಸಾದವರು ಕೂಡ ತಿನ್ಬೋದು. ಸೊ ಪೇಸ್ಟ್ರಿ ಎಲ್ಲ ನಮ್ಮಲ್ಲಿ ಲೈಕ್ ಮಾಡಲ್ಲ. ಸೊ ಹಾಗಾಗಿ ಆರಾಮಾಗಿ ಕೇಕ್ ತಂದಿದ್ವಿ. ಸೊ ಜಾನು ಕೇಕ್ ಕಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ಲು. ಸೊ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಸೊ ಮುದ್ದು ಕೂಡ ಅಷ್ಟೇ ಒಂದು ಕಡೆ ಕೂತ್ಕೊಳ್ಳಲ್ಲ. ಸರಿ ಅವನ ಹತ್ರ ಕೂತ್ಕೊಂಡೆಲ್ಲ ಕೇಕ್ ಕಟ್ ಮಾಡೋದಿಲ್ಲ. ಅವನಿಗೇನೋ ಖುಷಿನೋ ಇಟ್ಟಿದಾರಲ್ಲ, ಅದನ್ನೆಲ್ಲ ಕೆಳಗಡೆ ಎತ್ತಾಕಬೇಕಲ್ಲ ಅನ್ನೋ ಖುಷಿ ಅವನಿಗೆ.
ಮುದ್ದಕ್ಕೆ ಸ್ವೀಟ್ ಒಂದು ಸಖತ್ತೇನೋ ಖುಷಿ ಎಲ್ಲ ತಿಂತಾ ಇದ್ದಾರಲ್ಲ ಅಂತ ಸ್ವಲ್ಪ ಅವ್ನಿಗೂ ಕೂಡ ತಿನ್ನಿಸಿದ್ರು ಅಪ್ಪ. ಸೊ ಅಪ್ಪಂದು 61ನೇ ವರ್ಷದ ಹುಟ್ಟುಹಬ್ಬ. ಸೊ ಹುಟ್ಟುಹಬ್ಬ ಅಂದ್ರೇ ಖುಷಿ ಆ್ಯಂಡ್ ಎಲ್ಲರೂ ಕೂಡ ಒಟ್ಟಿಗೆ ಸೇರೋದೇ ಒಂದು ಖುಷಿಯಾಗಿರುತ್ತೆ ನಮಗೆ. ಕೇಕೆಲ್ಲ ಕಟ್ ಮಾಡ್ಕೊಂಡು ತಿಂದ್ಕೊಡ್ತೀನಿ ವಿತ್ ಚಿಪ್ಸ್ ಜೊತೆ. ಸೊ ಫ್ಲೇವರ್ ಆಲ್ರೆಡಿ ಹೇಳಿದಾಗ ತುಂಬಾ ಚೆನ್ನಾಗಿರುತ್ತೆ ಕೇಕ್. ಈ ವರ್ಷ ಹೊಸ ತೊಡಕು ಸಿಪಾಯಿ ಹೋಟೆಲಿಂದ ತರಿಸಿದ್ವಿ. ಸೊ ಹೋಟೆಲಿಂದೆಲ್ಲ ಸ್ಪೆಷಲ್ಲಾಗಿ ಕರಿ ಎಲ್ಲ ತರಿಸಿದ್ವಿ. ಯಾಕೆ ಅಂದರೆ ಹೋಗೋಣ ಅಂದ್ಕೊಂಡ್ವಿ ಹೋಟೆಲ್ಗೆ, ಈ ಸಲ ಬರ್ಡೇ ಸ್ಪೆಷಲ್ ಇತ್ತು, ಹಾಗಾಗಿ ಹೋಟೆಲ್ ಊಟ ಮಾಡೋಣ ಅಂತ. ಬಟ್ ಬೇಡ ಅಂತ ಹೇಳಿ, ಏಕೆಂದರೆ ಮಕ್ಕಳೆಲ್ಲ ಇರ್ತಾರೆ, ಊಟ ಎಲ್ಲ ನೀಟಾಗಿ ಮಾಡೋಕ್ಕಾಗಲ್ಲ ಅಂಥೇಳಿ ಮನೆಗೆ ಎಲ್ಲ ಪಾರ್ಸೆಲ್ ತರಿಸಿದ್ವಿ. ಸೊ ನೋಡಿ ಎಲ್ಲ ಥರ ಇದೆ. ಪರೋಟ ಆಗಿರ್ಬೋದು, ಲಾಲಿಪಾಪ್ ಚಿಕನ್, ಫಿಶ್, ಹಾಗೆ ಕರಿ ಆ್ಯಂಡ್ ಬಟರ್ ನಾನ್ ಎಲ್ಲ ತಿಂದ್ವಿ, ಚೆನ್ನಾಗಿತ್ತು. ಸೊ ತುಂಬ ಟೇಸ್ಟ್. ಸಿಪಾಯಿ ಈಗ ಮಂಡ್ಯದಲ್ಲೇ ಆಗಿದೆ. ಸೊ ಅದು ನಮ್ಗೆ ಬೆಸ್ಟ್. ಸೊ ಆಲ್ಮೋಸ್ಟ್ ನಾವು ಸಿಪಾಯಿಯಲ್ಲೇ ನಾನ್ ವೆಜ್ ಅಂದರೆ ನಾವು ಸಿಪಾಯಿಗೆ ಹೋಗೋದು. ಆ್ಯಂಡ್ ಊಟ ಎಲ್ಲ ಆದಮೇಲೆ ಒಳ್ಳೆ ಬಿರಿಯಾನಿ ಸಿಗುತ್ತೆ. ಸೊ ಬಿರಿಯಾನಿ ಅಂತ ಆಸಮ್, ಇಷ್ಟ ಆಯಿತು. ಜೊತೆಗೆ ಬೀಡ ಐಸ್ ಕ್ರೀಮ್ ಇದ್ದರೆ ಕಂಪ್ಲೀಟ್ ಅಲ್ಲ ಊಟ. ಈ ಫುಲ್ ನಾನ್ ವೆಜ್, ಲಾಸ್ಟಲ್ಲಿ ಐಸ್ ಕ್ರೀಮ್ ಮತ್ತು ಬೀಡ. ಸೊ ಒಳ್ಳೆ ಬೀಡ ಚೆನ್ನಾಗಿ ಆರೋಗ್ಯ ಆಗುತ್ತೆ ಅಂಥೇಳಿ ಸೊ ಎಲ್ಲ ತಿಂದಮೇಲೆ ಸ್ಪೆಷಲಾಗಿ ಸೊ ಇಲ್ಲಿಗೆ ಬ್ಲಾಗ್ ಎಂಡ್ ಆಗ್ತಾ ಇರುತ್ತೆ. ಸೊ ಬರ್ಡೇ ಸ್ಪೆಷಲ್ ಇವತ್ತು ಇಷ್ಟು ದಿನ ಆಯಿತು, ಹಬ್ಬ ಜೊತೆಗೆ ಬರ್ಡೇ ಎಲ್ಲ ಕೂಡ ಒಟ್ಟೊಟ್ಟಿಗೆ ಸ್ಪೆಷಲ್. ಸೊ ಐ ಹೋಪ್ಸ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ. ಹ್ಯಾಪಿ ಯುಗಾದಿ. ಈ ವರ್ಷ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಎಲ್ಲರೂ ಅಂದ್ಕೊಂಡಿರೋದು ಎಲ್ಲ ಆಗಲಿ ಅಂತ ಅದೇ ಹತ್ರ ಕೇಳ್ಕೊತೀನಿ.